ಮನುಷ್ಯರನ್ನೇ ತಿಂತಾರಲ್ಲ, ಅಸಾಧಾರಣ ಕೆಲಸ. ಅಂಥವರನ್ನು ಆದಿ ಅಂದರೆ ರಾಕ್ಷಸರು, ಆದ್ಯಂತ ಅಂದರೆ ರಾಕ್ಷಸ ಸಂಹಾರಕನಾದಂಥ ಕೃಷ್ಣನೇ. ಇವನು ಅಕ್ರೂರ ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಹೋದರೆ ಯಮುನಾ ನದಿಯಲ್ಲಿ ಮುಳುಗಿದಾಗ ಕೃಷ್ಣ ಕಂಡ. ಅಲ್ಲಿ ಅನಂತ ಪದ್ಮನಾಭ ರೂಪನೇ ಗೋಚರ ಆಯಿತು ಯಮುನಾ ನದಿಯಲ್ಲಿ ಮುಳುಗಿದಾಗ. ಆ ಅನಂತ ಪದ್ಮನಾಭನನ್ನು ಸ್ತೋತ್ರ ಮಾಡ್ತಾನೆ ಅಕ್ರೂರ. ಭಗವಂತನೇ ನಮೋ ನಮಃ. ಗುಣಪ್ರವಾಹೋಯಂ ಅವಿದ್ಯೆಯ ಸಕೃತ್ ಪ್ರವರ್ತತೆ. ನೀನು ಅವಿದ್ಯೆಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಿ. ಎಂಥ ಜಗತ್ತು? ಉತ್ತಮ, ಮಧ್ಯಮ, ಅಧಮ, 3 ಥರ ಇದೆ ಜಗತ್ತು. 3 ವಿಧವಾದ ಸಂಸಾರ ಬಂಧ ಅಥವಾ 3 ವಿಧವಾದ ಜಗತ್ತು. ತಾಮಸರು, ರಾಜಸರು, ಸಾತ್ವಿಕರು ಅಂತ ಇದ್ದಾರೆ. ಆಹಾರದಲ್ಲಿಯೂ ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ ಅಂತಿದೆ. ಈ 3 ವಿಧವಾಗಿರ್ತಕ್ಕಂಥ ಜಗತ್ತನ್ನು ಅವಿದ್ಯೆಯಿಂದ ನೀನು ಸೃಷ್ಟಿ ಮಾಡಿದ್ದಿ. ಮತ್ತೆ ಮತ್ತೆ ಮಾಡ್ತಾನೇ ಇರ್ತಿದ್ದಿ. ನಿನ್ನಿಂದಲೇ ಪ್ರವೃತ್ತಿ ಆಗ್ತಕ್ಕಂಥದ್ದು. ಅವಿದ್ಯೆಯಿಂದ ಪ್ರವೃತ್ತಿ ಆಗುವ ಈ ಜಗತ್ತು, ಇದಕ್ಕೆಲ್ಲ ನಿನ್ನ ಅವಿದ್ಯೆನೇ ಕಾರಣ. ಇಂಥ ನಿನಗೆ ನಮೋ ನಮಃ ಅಂತ ನಮಸ್ಕಾರ ಮಾಡ್ತಾನೆ ಅಕ್ರೂರ. ಎಲ್ಲಿಯಾದರೂ ಉಂಟೆ ಅವಿದ್ಯೆಯಿಂದ ಜಗತ್ತು ಸೃಷ್ಟಿ ಮಾಡಿದ್ದಿ, ನಿನಗೆ ನಮಸ್ಕಾರ ಅಂದರೆ ಅರ್ಥ ಏನು? ಅವಿದ್ಯೆಯಿಂದ ಜಗತ್ತು ಸೃಷ್ಟಿ ಮಾಡೋದು ಅಂದರೆ ಅರ್ಥ ಏನು? ನಾವು ಮಾಡ್ತೀವಿ ಅವಿದ್ಯೆಯಿಂದ ಜಗತ್ತು ಸೃಷ್ಟಿ. ಒಂದು ಹಾವು ಬಿದ್ದಿರ್ತದೆ, ಹಗ್ಗ ಬಿದ್ದಿರ್ತದೆ. ಆ ಹಗ್ಗ ಹಾವು ಅಂತನ್ನೋ ಜ್ಞಾನ ನಮಗಿಲ್ಲ. ಅದು ಆ ಹಗ್ಗ ಅನ್ನೋ ಜ್ಞಾನ ನಮಗಿಲ್ಲ. ಅದಕ್ಕೆ ಅವಿದ್ಯೆ ಅಂತ ಕರೀತಾರೆ. ವಿದ್ಯೆ ಅಂದರೆ ಜ್ಞಾನ, ಅವಿದ್ಯೆ ಅಂದರೆ ಅಜ್ಞಾನ. ಸರಿಯಾದ ತಿಳುವಳಿಕೆ ಇಲ್ಲ. ಹಗ್ಗವನ್ನು ಹಗ್ಗ ಅಂತ ಸರಿಯಾಗಿ ತಿಳ್ಕೊಂಡಿಲ್ಲ. ಹಾವು ಅಂತ ನಾವು ಸೃಷ್ಟಿ ಮಾಡಿಬಿಡ್ತೇವೆ, ಕಲ್ಪನೆ ಮಾಡ್ತೇವೆ. ಹೀಗೆ ಪರಮಾತ್ಮನೂ ಕೂಡ ತನ್ನ ಅಜ್ಞಾನದಿಂದ ಈ ಜಗತ್ತನ್ನೆಲ್ಲ ಕಲ್ಪನೆ ಮಾಡಿದ್ದಾನೆ ಅಂತ ಅರ್ಥ ಆಗ್ತದೆ. ಅವಿದ್ಯೆಯಿಂದ ಗುಣಪ್ರವಾಹೋಯಂ ಅವಿದ್ಯೆಯ ಅಂದರೆ ಅದಕ್ಕೆ ಅರ್ಥನೇ ಬೇರೆ. ಅವಿದ್ಯಾ ಅಂತಂದರೆ ಆಚಾರ್ಯರು ಅವಿದ್ಯೆಯ ಅಂದರೆ ಭಗವದಿಚ್ಛೆಯ, ಪರಮಾತ್ಮನ ಇಚ್ಛೆ ಅಂತ ಅರ್ಥ. ಅಂದರೆ ಪರಮಾತ್ಮ, ವಿದ್ಯಾ ಅಂದರೆ ಜ್ಞಾನ. ಭಗವಂತನ ಜ್ಞಾನಕ್ಕೆ ಅವಿದ್ಯಾ ಅಂತ ಹೆಸರು. ನಿಷೇಧಾರ್ಥಕವಾದ ಅಲ್ಲ. ಅಲ್ಲಿ ಅಂದರೆ ಸಾಧಾರಣ ನಿಷೇಧಾರ್ಥದಲ್ಲಿ ಹೇಳ್ತಾರೆ, ಅಲ್ಲಿ ಮಾತ್ರ ಹಾಗಿಟ್ಕೋಬಾರ್ದು. ಪರಮಾತ್ಮನಿಗೆ ಅಂತನ್ನುವಂಥ ಹೆಸರಿದೆ. ಆದ್ದರಿಂದ ಅವಿದ್ಯೆಯ ಅಂದರೆ ಪರಮಾತ್ಮನ ಇಚ್ಛೆಯಿಂದ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಲ್ಲೇನೆ ನಿನ್ನ ಮುಖವೇ ಅಗ್ನಿ, ನಿನ್ನ ಕಣ್ಣೇ ಸೂರ್ಯ, ನಿನ್ನ ಹೊಕ್ಕಳು ಅದು ಆಕಾಶವೇ ನಿನ್ನ ಹೊಕ್ಕಳು, ಈ ರೀತಿ ಎಲ್ಲ ಇದೆ. ನಿನ್ನ ಕಿವಿ ಅಂದರೆ ದಿಕ್ಕುಗಳೇ ನಿನ್ನ ಕಿವಿ. ಅಲ್ಲೆಲ್ಲ ಅರ್ಥ ಮಾಡುವಾಗ ನಿನ್ನ ಬಾಯಿಯೇ ಅಗ್ನಿ ಅಂತ ಅರ್ಥ ಅಲ್ಲ. ನಿನ್ನ ಬಾಯಿಯಿಂದ ಅಗ್ನಿ ಹುಟ್ಟಿದವನು. ಭೂದೇವಿಯೇ ನಿನ್ನ ಪಾದ ಅಂದರೆ ಭೂದೇವಿ ನಿನ್ನ ಪಾದದಿಂದ ಹುಟ್ಟಿದವಳು. ಸೂರ್ಯನೇ ನಿನ್ನ ಕಣ್ಣು ಅಂತ ಸ್ತೋತ್ರ ಮಾಡ್ತಾರೆ. ಸೂರ್ಯನೇ ಕಣ್ಣಲ್ಲ, ಸೂರ್ಯ ಕಣ್ಣಿನಿಂದ ಹುಟ್ಟಿದವನು. ನಿನ್ನ ನಾಭಿ ಹೊಕ್ಕಳೇ ನಭೋಲೋಕ, ಆಕಾಶಲೋಕ ನಿನ್ನ ಹೊಕ್ಕಳಿನಿಂದ ಹುಟ್ಟಿದ್ದು. ನಿನ್ನ ಕಿವಿಯೇ ದಿಕ್ಕುಗಳೆಲ್ಲ ಕಿವಿಯಿಂದ ಹುಟ್ಟಿದವರು. ಸ್ವರ್ಗಲೋಕವೇ ನಿನ್ನ ತಲೆ, ದೇವತೆಗಳೇ ನಿನ್ನ ಕೈ ಅಂದರೆ ದೇವತೆಗಳು ನಿನ್ನ ಕೈಯಿಂದ ಹುಟ್ಟಿದರು. ದ್ಯುಲೋಕ ನಿನ್ನ ತಲೆಯಿಂದ ಹುಟ್ಟಿತು, ನಿನ್ನ ಹೊಟ್ಟೆಯಿಂದ ಸಮುದ್ರ ಹುಟ್ಟಿತು. ಈ ಪ್ರಕಾರ ಅರ್ಥ ಮಾಡಬೇಕು. ಪುರುಷ ಸೂಕ್ತದಲ್ಲಿಯೂ ಕೂಡ ಹೇಳಿದ್ದಿದೆ. ವೇದಾರ್ಥ ಪರಿಬ್ರಹ್ಮಿತ. ಅದು ಅಕ್ರೂರ ಅನಂತ ಪದ್ಮನಾಭನನ್ನು ಸ್ತೋತ್ರ ಮಾಡ್ತಾನೆ. ಪುರುಷ ಸೂಕ್ತ ಪ್ರಮೇಯ ಎಲ್ಲ ಅದರಲ್ಲಿ ಅಡಕವಾಗಿದೆ. ವಿಷ್ಣುವಿನ ಅಂಗಗಳಿಂದ ಹುಟ್ಟಿದವರು ದೇವತೆಗಳು. ಆದ್ದರಿಂದ ವಿಷ್ಣುವಿನ ಅಂಗ ಅಂತಲೇ ಅವರಿಗೆ ಹೆಸರು ಬರ್ತದೆ. ಕೆಲವರು ಮೂಲ ಗೋತ್ರ ಪ್ರವರ್ತಕರ ಹೆಸರಿಟ್ಕೋತಾರೆ. ಆ ಗೋತ್ರದವರು ಅಂತ ಅಷ್ಟೇ ಅರ್ಥ ಹೊರತು ಅದು ಗುರುತಿಸಲಿಕ್ಕೋಸ್ಕರ ಹಾಗೆ ಕಶ್ಯಪ ಗೋತ್ರದವರು ಈ ರೀತಿ ಅದನ್ನು ಗೋತ್ರ ಪ್ರವರ್ತಕರ ಮೂಲ ಹೆಸರು. ಮತ್ತು ಮುದ್ದಾಂ ಗೋತ್ರ ಏನು ರೀತಿ ಕೇಳಬೇಕಾಗಿಲ್ಲ, ಅವ್ರನ್ನ ಹೆಸರಿನಲ್ಲೇ ಬಂದುಬಿಟ್ಟಿರ್ತದೆ. ಹಾಗೆಯೇ ಇಲ್ಲೆಲ್ಲ ಪರಮಾತ್ಮನ ಭೂಮಿ ಪಾದ ಅಂದರೆ ಪಾದದಿಂದ ಹುಟ್ಟಿದ್ದು. ಆ ಅರ್ಥದಲ್ಲಿ ಪ್ರಯೋಗ ಮಾಡೋ ಕ್ರಮ ಉಂಟು. ಆಚಾರ್ಯರು ಅದನ್ನು ನಿರೂಪಣೆ ಮಾಡಿ ವಿಷ್ಣುವಿನ ಅಂಗದಿಂದ ಹುಟ್ಟಿದ್ದರಿಂದ ಅದೇ ಹೆಸರಿನಿಂದ ಅವರು ಪ್ರಖ್ಯಾತರಾಗಬಹುದು ಅಂತ ತೋರಿಸಿದ್ರು. ಜನಕ ಅಂತ ಬಹಳ ಜನರಿಗೆ ಹೆಸರಿದೆ. ಜನಕ ಅಂತ ಮೊದಲನೇ ಜನಕ ಒಬ್ಬ, ಎರಡನೇ ಜನಕ ಒಬ್ಬ ಅಂತ ಆ ವಂಶದಲ್ಲಿ ಬಂದವರೆಲ್ಲ ಜನಕ ಅಂತಲೇ ಇಟ್ಕೊಳ್ಳೋದು. ಅವರನ್ನು ನಾವು ಗುರುತಿಸುವಾಗ ಬೇರೆ ಹೆಸರು ಇರ್ತದೆ. ಆ ರೀತಿ ಸ್ತೋತ್ರ ಮಾಡಬೇಕೇ ಹೊರತು ಐಕ್ಯ ಚಿಂತನೆ ಮಾಡಬಾರದು ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಶುಕ ಮಹರ್ಷಿಗಳು ಪರೀಕ್ಷಿತರಾಜನ ಪ್ರಾರ್ಥನೆ ಮೇರೆಗೆ ವಿಶೇಷವಾಗಿರತಕ್ಕಂಥ ಕೃಷ್ಣನ ಚರಿತ್ರೆಯನ್ನು ಹೇಳಿದ್ದಾರೆ. ಶ್ರೀಕೃಷ್ಣ ಅವನಿಗೆ ಗರ್ಭವಾಸ ದುಃಖ ಇಲ್ಲ, ಆದರೂ ಕೂಡ ಗರ್ಭವಾಸ ಮಾಡಿದಂತೆ ಮಾಡಿದ್ದಾನೆ. ಗರ್ಭದಲ್ಲಿದ್ದರೂ ಆನಂದಮಯನಾಗೇ ಇದ್ದ. ಅದೊಂದು ವಿಚಿತ್ರ ಶಕ್ತಿ ಅದು. ಗರ್ಭದಲ್ಲಿದ್ದು ಆನಂದಮಯನಾಗಿದ್ದಾನೆ. ಅದನ್ನು ನೋಡಿ ಬ್ರಹ್ಮಾದಿಗಳೆಲ್ಲ ಬಂದು ಗರ್ಭಸ್ಥನಾದಂಥ ವಿಷ್ಣುವನ್ನು ಸ್ತೋತ್ರ ಮಾಡಿದರು. ಆಮೇಲೆ ಶ್ರೀಕೃಷ್ಣ ಅವತಾರ ಮಾಡಿದ, ಕಂಸನ ವಧೆ ಮಾಡಿದ, ಜರಾಸಂಧನ ಆಕ್ರಮಣ ಆಯಿತು. ಆಮೇಲೆ ಜರಾಸಂಧನ ಆಕ್ರಮಣ ಆದಾಗ ಅನೇಕ ಭೂಭಾರವನ್ನು ಹರಣ ಮಾಡಿದ. ಜರಾಸಂಧ ಒಂದೊಂದು ಸಲ 23 ಅಕ್ಷೌಹಿಣಿ ಸೈನ್ಯ ತಗೊಂಡು 18 ಬಾರಿ ಆಕ್ರಮಣ ಮಾಡಿದ್ದಾನೆ ಕೃಷ್ಣನ ಮೇಲೆ. 18 ಸಲ ಆಕ್ರಮಣ. ಒಂದೊಂದು ಸಲಕ್ಕೂ ಕೂಡ 23 ಅಕ್ಷೌಹಿಣಿ ಸೈನ್ಯ. ಎಷ್ಟು ದೊಡ್ಡ ಯುದ್ಧ!
ಅದಕ್ಕೆ ಭೂಭಾರ ಹರಣಾಯಚ ಅಂತಾರೆ. ಭೂಭಾರ ಹರಣ ಆ ನಿಮಿತ್ತದಿಂದ ಆಯಿತು. ಕಂಸನ ವಧೆ ಆಯಿತು, ಭೂಭಾರ ಹರಣ ಆಯಿತು. ರುಕ್ಮಿಣಿ ಮೊದಲಾಗಿರ್ತಕ್ಕಂಥವರನ್ನು ಅವರ ಇಚ್ಛಾ ಪ್ರಕಾರವಾಗಿ ಅವರ ಅಭಿಲಾಷೆಯಂತೆ ಅವರನ್ನು ವಿವಾಹ ಮಾಡಿಕೊಂಡಿದ್ದಾನೆ. ನರಕಾಸುರನ ವಧೆ ಮಾಡಿ ಅಲ್ಲಿರ್ತಕ್ಕಂಥ 16,100 ಜನರನ್ನು ಮದುವೆ ಮಾಡಿಕೊಂಡ ಶ್ರೀಕೃಷ್ಣ. ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ಆ ಅರ್ಘ್ಯ ಕೊಡುವ ಮಂತ್ರದಲ್ಲಿ ನಾವು ಹೇಳ್ತೇವೆ, ಜಾತಃ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ, ಪಾಂಡವರ ಹಿತಕ್ಕೋಸ್ಕರ ಅವತಾರ ಮಾಡಿದ ಅಂತುಂಟು. ಪಾಂಡವರ ಹಿತಕ್ಕೋಸ್ಕರ ಅಂತಂದರೆ ಜಾತಃ ಕಂಸವಧಾರ್ಥಾಯ ಅಂದರೆ ಮನಸ್ಸಿನ ಅಭಿಮಾನಿ ಕಾಲನೇಮಿ, ಮನಸ್ಸಿನಲ್ಲಿ ಕೆಟ್ಟ ಬಯಕೆ ಉಂಟು ಮಾಡತಕ್ಕಂಥ ಕಾಲನೇಮಿಯ ವಧೆ ಆಗಬೇಕು. ಎಲ್ರಿಗೂ ಮನಃಶಾಂತಿ ದೊರೀಬೇಕು, ಆಮೇಲೆ ಸಾಧನೆ ಆಗ್ತದೆ. ಇಲ್ಲದೇ ಇದ್ದರೆ, ಮನಸ್ಸಿಗೆ ಸಮಾಧಾನ ಇಲ್ಲದೇ ಇದ್ದರೆ ಯಾವ ಸಾಧನೆಯೂ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಕಂಸನನ್ನು ವಧೆ ಮಾಡಿದ, ಭೂಭಾರ ಹರಣ ಮಾಡಿದ. ಭೂಭಾರ ಅಂತಂದರೆ ದೇಹದಲ್ಲೇ ಭಾರಭೂತರಾಗಿರ್ತಕ್ಕಂಥವರು ಕಂಸನ ಭೃತ್ಯರು. ಪಾದಕಾಭಿಮಾನಿ ತೃಣಾವರ್ತ, ಧೇನುಕಾಸುರ, ಅರಿಷ್ಟಾಸುರ ಇವರೆಲ್ಲ ಇಂದ್ರಿಯಾಭಿಮಾನಿ ದೈತ್ಯರು, ಅವರೇ ಭಾರಭೂತರದು. ಭೂಭಾರ ಹರಣಾಯಚ ಅಂತಂದರೆ ಭೂಭಾರ ಅಂದರೆ ದೇಹದ ಭಾರ, ತೂಕ ಜಾಸ್ತಿ ಆಗಿದೆ ಇಳಿಸ್ರಿ ಅಂದರೆ ದೈತ್ಯರ ಪ್ರವೇಶ ಆಗಿದೆ ಇಳಿಸ್ರಿ ಅಂತ ಅರ್ಥ. ಅದೇ ಭೂಭಾರ, ದೇಹ ಭಾರ ಆಗೋದು ಅದಕ್ಕೆ. ದೈತ್ಯರ ಪ್ರವೇಶ ಅದು ಹೋಗಬೇಕು. ಭೂಭಾರ ಹರಣಾಯಚ, ದೇಹದ ತೂಕ ಅಂದರೆ ದೇಹದಲ್ಲಿರ್ತಕ್ಕಂಥ ದೈತ್ಯರನ್ನು, ಇಂದ್ರಿಯಾಭಿಮಾನಿ ದೈತ್ಯರನ್ನು ವಧೆ ಮಾಡಿದ. ಸಜ್ಜನರಿಗೆ ಹಿಂಸೆ ಕೊಡ್ತಕ್ಕಂಥ ಸಕಲ ಭೂಭಾರವನ್ನು ಜರಾಸಂಧನ ನಿಮಿತ್ತದಿಂದ ವಧೆ ಮಾಡಿದ. ಜರಾಸಂಧ ಅಂತಂದರೆ ಅವನು ಈ ಮಿಥ್ಯಾಶಾಸ್ತ್ರ ರೂಪನಾಗಿರ್ತಕ್ಕಂಥವನು. ಮಿಥ್ಯಾಶಾಸ್ತ್ರಗಳು ಏನಿದೆ ಅಂದರೆ ಜಗನ್ಮಿಥ್ಯಾ ಅಂತ ಹೇಳ್ತಕ್ಕಂಥ ಶಾಸ್ತ್ರ, ಶೈವಶಾಸ್ತ್ರದ ಪ್ರತಿನಿಧಿ ಅವನು. ಶಿವ ಸರ್ವೋತ್ತಮ ಅಂತ ಹೇಳುವ ಶೈವಶಾಸ್ತ್ರದ ಪ್ರತಿನಿಧಿ ಜರಾಸಂಧ. ಅವನನ್ನು ವಧೆ ಮಾಡಿ. ಅಲ್ಲೆಲ್ಲ ಅಂತರಾರ್ಥ ಇದೆ. ಜರಾಸಂಧನನ್ನು ವಧೆ ಮಾಡಲಿಕ್ಕೆ ತಾನೊಬ್ಬನೇ ಹೋಗಲಿಲ್ಲ ಕೃಷ್ಣ, ತಾನು ಹೋದ, ಭೀಮಸೇನನ್ನು ಕರ್ಕೊಂಡು ಹೋದ, ಜೊತೆಗೆ ಅರ್ಜುನನ್ನು ಕರ್ಕೊಂಡು ಹೋಗಿದ್ದಾನೆ. ಭೀಮ, ಕೃಷ್ಣ, ಅರ್ಜುನ ಈ ಮೂವರು ಹೋಗಿ ಜರಾಸಂಧನನ್ನು ಕೊಂದು ಬಂದರು. ಕೃಷ್ಣ ಅಂತಂದರೆ ಬ್ರಹ್ಮಸೂತ್ರ ಅಂತ ಅರ್ಥ, ಭೀಮ ಅಂತಂದರೆ ಮಧ್ವಾಚಾರ್ಯರ ಭಾಷ್ಯ ಅಂತ ಅರ್ಥ, ಅರ್ಜುನ ಜೊತೆಗೆ ಹೋದ ಅಂದರೆ ಟೀಕಾ ಅಂತ ಅರ್ಥ. ಹೀಗೆ ಸೂತ್ರ, ಭಾಷ್ಯ, ಟೀಕಾ, ಸೂತ್ರ, ಭಾಷ್ಯ, ಅನುವ್ಯಾಖ್ಯಾನ, ಸುಧಾ ಇವು ಮೂರು ಇತ್ತು ಅಂತಾದರೆ ಜರಾಸಂಧನ ವಧೆ ಆಗ್ತದೆ. ಅಂದರೆ ಎಲ್ಲ ದುಶ್ಯಾಸ್ತ್ರಗಳ ವಧೆ, ಅಜ್ಞಾನ, ಮಿಥ್ಯಾ ಅಜ್ಞಾನ ಎಲ್ಲ ನಾಶ ಆಗ್ತದೆ ಅಂತ ಅರ್ಥ. ಆ ರೀತಿ ಜರಾಸಂಧನ ವಧೆ ಮಾಡಿದ. ರುಕ್ಮಿಣಿ ಕಲ್ಯಾಣ ಮಾಡಿಕೊಂಡ. ಬೇರೆ ರೀತಿ ಅನೇಕ ಪತ್ನಿಯರಿದ್ದರು, ಒಂದೊಂದು ಪ್ರಸಂಗದಿಂದ ಅವ್ರನ್ನೆಲ್ಲ ವಿವಾಹ ಮಾಡಿಕೊಂಡಿದ್ದಾನೆ. ಹೀಗೆ ಅನೇಕ ಕಾರ್ಯಗಳನ್ನು ಮಾಡಿದ. ಎಲ್ಲದಕ್ಕಿಂತ ಪ್ರಧಾನ ಶ್ರೀಕೃಷ್ಣನ ಅವತಾರ ಕಾರ್ಯದಲ್ಲಿ ಅಂತಂದರೆ ಧರ್ಮ ಸಂಸ್ಥಾಪನಾಯ ಚ, ಧರ್ಮಸ್ಥಾಪನೆ ಮಾಡೋದು. ಯುಧಿಷ್ಠಿರನನ್ನು ಚಕ್ರವರ್ತಿ ಪದವಿಯಲ್ಲಿ ಕೂಡಿಸ್ಬೇಕು. ನಾವು ಯಾರನ್ನು ಕೂಡಿಸ್ತೇವೆ ಪದವಿಯಲ್ಲಿ ಅದ್ರ ಮೇಲೆ ಲೋಕ ನಡೀತದೆ. ಧರ್ಮರಾಜನಂಥವನು ಸಿಂಹಾಸನದಲ್ಲಿ ಕೂತರೆ ಸಾರ್ವಭೌಮ ಪದವಿ, ಇಡೀ ಭೂಮಂಡಲ ಆಳತಕ್ಕಂಥ ಪದವಿ ಸಾರ್ವಭೌಮ ಪದವಿ, ಅದಕ್ಕೆ ಚಕ್ರವರ್ತಿ ಪದವಿ ಅಂತಾರೆ. ಅಲ್ಲಿ ಯುಧಿಷ್ಠಿರನಂಥವರು ಕೂತರೆ ಲೋಕಕ್ಕೆ ಕ್ಷೇಮ. ಆದ್ದರಿಂದ ಕೃಷ್ಣ ಮೊದಲಿಂದ ಪಾಂಡವರಿಗೆ ತನ್ನ ಬೆಂಬಲ ತೋರಿಸಿ ಪಾಂಡವರನ್ನ ಎತ್ತಿಕಟ್ಟಿ, ಯಾಕೆ ಪಾಂಡವರನ್ನ ಎತ್ತಿಕಟ್ಟಬೇಕು ಅಂದರೆ ಜಗತ್ತನ್ನು ಆಳಲಿಕ್ಕೆ ಪಾಂಡವರು ಬೇಕು ಅಂತಂದರೆ ಧರ್ಮ ಬೇಕು. ಯುಧಿಷ್ಠಿರ ಬೇಕು ಅಂದರೆ ಧರ್ಮ ಬೇಕು. ಭೀಮಸೇನ ಇರಬೇಕು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ, ಮೇಧ ಇದೆಲ್ಲ ಗುಣಗಳು. ಭೀಮ ಅಂದರೆ ಗುಣರೂಪಿ. ಇನ್ನು ಶಾಸ್ತ್ರ ಶ್ರವಣ ಅದು ಬೇಕು. ಅರ್ಜುನ ಗೀತಾಶ್ರವಣ ಮಾಡಿದ್ದು ಶ್ರವಣದ ಪ್ರತೀಕ. ನಕುಲ ಸಹದೇವ ಅಂತಂದರೆ ಚಾರಿತ್ರ್ಯ ಮತ್ತು ನೀತಿ, ಚಾರಿತ್ರ್ಯ ನೀತಿಗಳಿತ್ತು ಅಂತಾದರೆ ಜಗತ್ತು ನಡೀತದೆ. ದ್ರೌಪದಿ ಅಂತಂದರೆ ವೇದ, ಜಗತ್ತು ಸುರಕ್ಷಿತವಾಗಿ ನಡೀಲಿಕ್ಕೆ ಇಷ್ಟು ಬೇಕು. ಧರ್ಮ ಬೇಕು, ಭಕ್ತಿ ಜ್ಞಾನಾದಿಗಳು ಬೇಕು, ಸಚ್ಚಾಸ್ತ್ರ ಶ್ರವಣ, ಪುರಾಣ ಶ್ರವಣ ಬೇಕು. ಹಾಗೆ ನಡ್ಕೊಳ್ಬೇಕು ಅಂತ ಜನರಿಗೆ ಪರಿಜ್ಞಾನ ಬರ್ತದೆ. ಮತ್ತು ಶೀಲ, ವಿನಯ, ಅದು ನಕುಲ ಸಹದೇವ ಅಂದರೆ ಶೀಲ ವೈನಯವು ಅಂತಾರೆ ಆಚಾರ್ಯರು. ಶೀಲ ಮತ್ತು ವಿನಯ. ದ್ರೌಪದಿ ಅಂದರೆ ಅವಳು ವೇದ ಸ್ವರೂಪಳು. ಇಷ್ಟಿತ್ತು ಅಂತಂದರೆ ಜಗತ್ತು ಚೆನ್ನಾಗಿ ನಡೀತದೆ. ಆದ್ದರಿಂದಲೇ ಕೃಷ್ಣ ಪಾಂಡವರಿಗೆ ತನ್ನ ಬಲ ಎಲ್ಲವನ್ನು, ಅಭಿಮಾನ ಎಲ್ಲ ತೋರಿಸಿ ಅವರನ್ನು ಆ ಗುಂಪಿಗೆ ಈ ಭೂಮಂಡಲವನ್ನು ಒಪ್ಪಿಸಿದ. ಅದೇ ದುರ್ಯೋಧನಾದಿಗಳು ಅಂತಂದರೆ ಅವರು ಕಲಿಯ ಪರಿವಾರ ಇವೆಲ್ಲ ಅದು ಇತ್ತು ಅಂತಂದರೆ ರಾಷ್ಟ್ರ ನಡೆಯೋದಿಲ್ಲ. ಅದಕ್ಕೋಸ್ಕರ ಧರ್ಮ ಸಂಸ್ಥಾಪನಾಯ ಚ, ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೋಸ್ಕರ ಕೃಷ್ಣ ಅವತಾರ ಮಾಡಿ ಆ ಕೆಲಸನೂ ಮಾಡಿದ. ಧರ್ಮ ಸಂಸ್ಥಾಪನೆ ಮಾಡಿದ್ದರಿಂದ ಇವತ್ತಿಗೆ ಧರ್ಮ ಉಳಿದಿದೆ. ಇವನು ದುರ್ಯೋಧನನೇ ಹಾಗೇ ಮುಂದುವರೆದಿದ್ದರೆ, ಮಹಾಭಾರತ ಯುದ್ಧ ಆಗದೆ ಹೋದರೆ, ದುರ್ಯೋಧನನೇ ಮುಂದುವರೆದಿದ್ದರೆ
ಇವತ್ತಿನ ಪರಿಸ್ಥಿತಿ ಏನಾಗ್ತಿತ್ತು. ಆಗ ದ್ವಾಪರದ ಕೊನೆಯಲ್ಲಿ ಧರ್ಮರಾಜ ಧರ್ಮಸ್ಥಾಪನೆ ಮಾಡಿದ್ದು ಅಷ್ಟು ಗಟ್ಟಿಮುಟ್ಟಾಗಿ ಇವತ್ತಿಗೂ ಕೂಡ ಕೆಲವರಲ್ಲಿ ಆದರೂ ಇದೆ, ಜಗತ್ತಿನಲ್ಲಿ ಇದೆ. ಜಗತ್ತು ನಡಿಲಿಕ್ಕೋಸ್ಕರ ಬರೀ ದ್ವಾಪರ ಯುಗ ಮಾತ್ರ ಅಲ್ಲ, ಮುಂದೆ ಬರುವ ಕಲಿಯುಗದ ದೃಷ್ಟಿಯಿಂದ ಶ್ರೀಕೃಷ್ಣ ಯುಧಿಷ್ಠಿರನನ್ನೇ ಕೂಡಿಸಿದ. ಆಮೇಲೆ ತಾನು ತನ್ನ ಲೋಕಕ್ಕೆ ಹೋಗ್ತಾನೆ. ಹೋಗುವಾಗ ಉದ್ಧವನಿಗೆ ಅನೇಕ ತತ್ವಗಳನ್ನು ಉಪದೇಶ ಮಾಡಿ ಹೋದ. ಅದೆಲ್ಲ ಏಕಾದಶ ಸ್ಕಂಧದಲ್ಲಿ ಬರ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಜಾಯಂತೆಯೋಪಾಖ್ಯಾನ ಅಂತ ಒಂದು ಉಪಾಖ್ಯಾನ ಇದೆ. ಜಯಂತಿ ದೇವಿಯ ಮಕ್ಕಳಿಗೆ ಜಾಯಂತೆಯರು ಅಂತ ಕರೀತಾರೆ. ಜಯಂತಿ ದೇವಿ ಅಂದರೆ ಋಷಭನಾಮಕ ಪರಮಾತ್ಮನ ಹೆಂಡತಿ. 5ನೇ ಸ್ಕಂಧದಲ್ಲಿ ಋಷಭ ಪರಮಾತ್ಮನ ಚರಿತ್ರೆ ಬರ್ತದೆ. ಮನುವಂಶದಲ್ಲಿ ಸ್ವಯಂಭವ ಮನುವಿನ ಹಿರಿಯ ಮಗ ಪ್ರಿಯವ್ರತ, ಪ್ರಿಯವ್ರತನ ಮಗ ಆಗ್ನೇಧ್ರನ ಮಗ ನಾಭಿರಾಜನ ಮಗನೇ ಋಷಭನಾಮಕ ಪರಮಾತ್ಮ. ಅವನಿಗೆ 100 ಜನ ಮಕ್ಕಳು. ಅವರಲ್ಲಿ 9 ಜನ ದಿವ್ಯ ಜ್ಞಾನಿಗಳಾಗ್ತಾರೆ. 9 ಮಂದಿ ಜ್ಞಾನಿಗಳು, ಉಳಿದವರೆಲ್ಲ ಲೌಕಿಕವಾಗಿದ್ದರು. ಅವರಲ್ಲಿ ಮೊದಲನೇವನೇ ಭರತ, ಈ ದೇಶ ನಿರ್ಮಾಣ ಮಾಡಿದಂಥವನು. ಕೊನೆ 9 ಮಂದಿ ಜ್ಞಾನಿಗಳು. ಅವರ ಹೆಸರೇ ಬಹಳ ವಿಚಿತ್ರವಾಗಿದೆ. ಅವರು ಎಂಥ ಜ್ಞಾನಿಗಳು ಅಂತ ಸೂಚಿಸ್ತದೆ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ, ಇದೆಲ್ಲ ಅವರ ಹೆಸರುಗಳು. ಕವಿ ಅಂದ್ರೇ ಜ್ಞಾನಿ ಅಂತ ಅರ್ಥ. ಆ ಹೆಸರೇ ಅವರಿಗೆ ಕವಿ ಅಂತಿತ್ತು. ಒಳ್ಳೆ ಜ್ಞಾನಿಗಳು. ಅವರೆಲ್ಲ ಒಮ್ಮೆ ವಿದೇಹ ರಾಜನ ಮನೆಗೆ ಬಂದಾಗ ವಿದೇಹ 9 ಜ್ಞಾನಿಗಳಿಂದ ಒಂದೊಂದು ತತ್ವೋಪದೇಶ ಪಡಿತಾನೆ. ಮೊದಲು ಕವಿ ಅನ್ನೋ ಜ್ಞಾನಿಗಳನ್ನು ಕೇಳಿದ, ನನಗೆ ಜೀವನದಲ್ಲಿ ಯಾವಾಗಲೂ ಕೂಡ ಆತಂಕ, ಚಿಂತೆ, ಭಯ, ಸಮಸ್ಯೆಗಳು, ಮನಸ್ಸಿಗೆ ಅಶಾಂತಿ ಇದೆಲ್ಲ ಆವರಿಸಿರ್ತದೆ. ಯಾಕಿದು ಹೀಗೆ? ಅದರ ಆ ಭಯ ಪರಿಹಾರಕ್ಕೆ ಉಪಾಯ ಏನು? ವಿದೇಹರಾಜನ ಪ್ರಶ್ನೆ. ವಿದೇಹರಾಜನ ಪ್ರಶ್ನೆ ಮಾತ್ರ ಅಲ್ಲ, ಇವತ್ತು ಎಲ್ಲರ ಪ್ರಶ್ನೆನೂ ಇದೇನೆ. ಎಲ್ರಿಗೂ ಮನೆಯಲ್ಲಿ ಭಯ, ಮನಸ್ಸಿನಲ್ಲಿ ಭಯ, ಆತಂಕ, ಸಮಸ್ಯೆ. ಏನು ಮಾಡಬೇಕು? ಆಗ ಕವಿ ಅನ್ನೋ ಜ್ಞಾನಿಗಳು ಹೇಳ್ತಾರೆ, ಯಾವುದರಿಂದ ಮನುಷ್ಯನಿಗೆ ಭಯ ಬರ್ತದೆ ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಭಯಕ್ಕೆ ಕಾರಣ ಏನು? ಆವಾಗ ಭಯ ಪರಿಹಾರ ಮಾಡಿಕೊಳ್ಳೋದು ಬಹಳ ಸುಲಭ. ಒಂದು ರೋಗ ಬಂತು ಅಂತಂದರೆ ಆ ರೋಗ ಯಾವುದರಿಂದ ಬಂತು, ಯಾಕೆ ಬಂತು ಅಂತ ನಾವು ತಿಳ್ಕೊಂಡ್ರೆ ಅದನ್ನು ಬಿಟ್ಟುಬಿಟ್ರೆ ಮೂಲವನ್ನೇ ಕಿತ್ತಾಕಿದ ಹಾಗಾಗ್ತದೆ. ಅದು ಬಿಟ್ಟು ಆ ರೋಗ ಬಂದಾಗ ಅದರಿಂದ ಏನು ನೋವಾಗ್ತದೆ, ವೇದನೆ ಆಗ್ತದೆ, ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಮಬ್ಬು ಬರೋ ಹಾಗೆ ಮಾಡಿಕೊಂಡ್ರೆ ಇನ್ನೂ ಮಬ್ಬೆ ಆಗ್ತಾ ಹೋಗ್ತಾನಷ್ಟೆ. ರೋಗದ ಮೂಲ ಹುಡುಕಬೇಕು, ಆ ಮೂಲ ಕಿತ್ತು ಹಾಕಬೇಕು. ಯಾವುದು ತಿಂದದ್ರಿಂದ ರೋಗ ಬಂತು ಅಂತ ತಿಳ್ಕೊಂಡು ಅದನ್ನು ತಿನ್ನೋದು ಬಿಟ್ಟರೆ ಮತ್ತೆ ರೋಗ ಉಲ್ಬಣಿಸೋದಿಲ್ಲ. ಹಾಗೆ ಭಯ ಯಾವುದರಿಂದ ಬಂತು ಅಂತ ವಿಚಾರ ಮಾಡಿದರೆ ಆವಾಗ ಭಯ ಪರಿಹಾರ ತಾನಾಗೇ ಆಗ್ತದೆ. ಮನುಷ್ಯನಿಗೆ ಭಯ ಯಾವುದರಿಂದ ಬಂತು? ಈ ವಿವೇಚನೆ ಕವಿಗಳು ಹೇಳ್ತಾರೆ. ಇದು ವೇದಾರ್ಥ ಪರಿಬ್ರಹ್ಮಿತ ಭಾಗವತ ವೇದದಲ್ಲೇ ಉಂಟು. ಮನುಷ್ಯನಿಗೆ ಭಯ ಯಾಕೆ ಬರ್ತದೆ? 2ನೇ ವಸ್ತುವಿನಿಂದ ಭಯ. ಯಾವುದಕ್ಕೆ 2? ಯಾವುದರಿಂದ 2ನೇದ್ದು? ಅದೇನೂ ಹೇಳಿಲ್ಲ. ದ್ವಿತೀಯಾದ್ ಭಯಂ ಭವತಿ. ಕೆಲವರು ಅರ್ಥ ಮಾಡಿಕೊಂಡ್ರು ಈ ವೇದ ಭಾಗಕ್ಕೆ ಪರಮಾತ್ಮ ಒಬ್ಬ, ದ್ವಿತೀಯ ಅಂತಂದರೆ ಅವನನ್ನು ಬಿಟ್ಟರೆ 2ನೇದ್ದು ಅಂದರೆ ಈ ಪ್ರಪಂಚ, ಚೇತನಾತ್ಮಕವಾದ ಪ್ರಪಂಚ. ಇದರಿಂದಲೇ ಭಯ ಅಂತ ವೇದನೆ ಹೇಳ್ತಾ ಇದೆ. ಆದ್ದರಿಂದ ಇದೆಲ್ಲ ಸುಳ್ಳು ಅಂತ ವ್ಯಾಖ್ಯಾನ ಮಾಡಿದೆ. ಈ ಪ್ರಪಂಚನೇ ಸುಳ್ಳು. ಆವಾಗ ಭಯ ಹೋಯಿತು ಅಂತ ಅವ್ರದ್ದು ಲೆಕ್ಕ. ಹಾವಿದೆ ಅಂತ ಭಯಪಟ್ಟವನಿಗೆ ಆ ಹಾವು ಸುಳ್ಳು ಅಂತ ಹೇಳಿದರೆ ಭಯ ಹೋಗ್ತದಲ್ಲ. ಹಾವು ಸುಳ್ಳು ಇಲ್ಲ ಅಂತಂದ್ಮೇಲೆ ಹಂಗಾರೆ ಹೋಗ್ತಾನೆ. ಅದೇ ರೀತಿ ಜಗತ್ತೇ ಸುಳ್ಳು ಅಂತ ಹೇಳಿಬಿಟ್ರೆ ಭಯ ಹೋಗ್ತದೆ ಅಂತ ಹಾಗೆ ವ್ಯಾಖ್ಯಾನ ಮಾಡಿದರು. ಪರಮಾತ್ಮ ಒಬ್ಬನೇ, ಜಗತ್ತು ಸುಳ್ಳು, ಯಾಕೆ ಅದರಿಂದ ಭಯ ಬರ್ತದೆ, ಅದು ಸುಳ್ಳು. ಇದು ಸರಿಯಲ್ಲ. ಇದು ಅನುಭವಕ್ಕೆ ಹೊಂದಿಕೆ ಆಗೋದಿಲ್ಲ ಈ ವ್ಯಾಖ್ಯಾನ. ಯಾಕೆ ಅಂದರೆ ನಮಗೆ ಅನುಭವ ಏನಂತಿದೆ? ಒಬ್ಬರೇ ಇದ್ದಾಗ ಭಯ, ಇನ್ನೊಬ್ಬರಿಂದ ಭಯ ಅಲ್ಲ. ಒಬ್ಬರೇ ಇದ್ದರೆ ಭಯ. ಒಬ್ಬರೇ ಹೋಗಿ ಬರ್ರಿ ಎಲ್ಲಿ ತನಕ ಅಂದರೆ ಹೆದರ್ತಾರೆ. ಒಂದೇ ಮನೆಯಲ್ಲಿ, ದೊಡ್ಡ ಮನೆಯಲ್ಲಿ ಒಬ್ಬನೇ ಮಲ್ಕೋ ಅಂತಂದರೆ ಹೆದರ್ತಾನೆ. ಒಬ್ಬನೇ ಇದ್ದಾಗ ಹೆದರಿಕೆ, ಜೊತೆಗೆ ಇನ್ನೊಬ್ಬ ಇದ್ದ ಅಂದರೆ ಸ್ವಲ್ಪ ಧೈರ್ಯ. ಒಬ್ಬನಿಗೆ ಇನ್ನೊಬ್ಬ ಇದ್ದರೆ ಧೈರ್ಯ. ಅದರಿಂದ ದ್ವೈತದಲ್ಲೇ ಧೈರ್ಯ, ಐಕ್ಯದಲ್ಲಿ ಭಯ. ಇದು ನಮ್ಮ ಅನುಭವ, ಜೀವನದ ಅನುಭವ. ಮಧ್ವಾಚಾರ್ಯನ ಅವರ ತಂದೆ ಕೇಳಿದರು, ಸಣ್ಣ ವಯಸ್ಸು, ಮಧ್ವಾಚಾರ್ಯ ಇನ್ನೂ ಹುಡುಗಾಗಿದ್ದಾಗ. ಯಾವುದೋ ಮನೆಗೆ ಸಮಾರಂಭಕ್ಕೆ ಹೋದರೆ ಅಲ್ಲಿಂದ ಎಷ್ಟೋ ಮೈಲು ದೂರ, 5-6 ಮೈಲು ದೂರ ಉಡುಪಿಗೆ ಬಂದುಬಿಟ್ರಂತೆ ಮಧ್ವಾಚಾರ್ಯ. ಆ ಮಗು ಒಬ್ಬನೇ ನಡ್ಕೊಂಡು ಬಂದ. ಆಮೇಲೆ ಹುಡ್ಕೊಂಡು ಬಂದು ಇವರನ್ನು ವಾಸುದೇವನನ್ನು ಮಧ್ಯಗೆ ಹೇಳ್ಬಿಟ್ರು. ಕೇಳಿದರು, ಇಂಥ ಭಯಂಕರವಾದ ಕಾಡಿದು ಒಬ್ಬನೇ ಹೇಗೆ ಬಂದು? ನಮ್ಮಂಥವರೇ ಭಯಪಡ್ತೀವಿ, ನೀನು ಒಬ್ಬನೇ ಬಂದು ಭಯ ಆಗಲಿಲ್ವೇ ಅಂತ ಕೇಳ್ತಾರೆ. ಆಗ ಆ ಮಗು ಹೇಳಿತಂತೆ, ನಾನು ಒಬ್ಬನೇ ಬಂದಿದ್ದರೆ ಭಯ ಆಗ್ತಿತ್ತು, ನಾವು ಒಬ್ಬನೇ ಬರಲೇ ಇಲ್ಲ ಅಂತ. ಮತ್ತು ಯಾರಿದ್ರು ಜೊತೆಗೆ? ಪರಮಾತ್ಮ ಇದ್ದ ಅಂತ. ನಾನು ಮತ್ತು ಪರಮಾತ್ಮ ಇಬ್ಬರಿದ್ವಿ, ಆದ್ದರಿಂದ ನನಗೆ ಭಯ ಇಲ್ಲ. ಇಬ್ಬರಿದ್ದಾಗ ಧೈರ್ಯ ಇರ್ತದೆ, ಒಬ್ಬನಿದ್ದಾಗ ಭಯ. ಅದರಿಂದ ದ್ವಿತೀಯಾದ್ವೈ ಭಯಂ ಭವತಿ ಅಂತ ವೇದದಲ್ಲಿದೆ.
ಎರಡನೇದ್ರಿಂದ ಭಯ, ಅದಕ್ಕೆ ಸುಳ್ಳು ಅಂತ ಮಾಡಿಬಿಟ್ರು. ಅದಲ್ಲ, ಭಾಗವತದಲ್ಲಿ ವ್ಯಾಸರೇ ವ್ಯಾಖ್ಯಾನ ಮಾಡ್ತಾರೆ. ಆ ಕವಿ ಅನ್ನೋ ಜ್ಞಾನಿಗಳು ವಿದೇಹರಾಜನಿಗೆ ಉಪದೇಶ ಮಾಡುವಾಗ ಇದೇ ಪ್ರಸಂಗ. ಭಯ ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ, ವೇದದಲ್ಲಿರೋದು ದ್ವಿತೀಯಾತ್ ಭಯಂ. ವೇದವ್ಯಾಸ ದೇವರು ಒಂದು ಶಬ್ದ ಜಾಸ್ತಿ ಹಾಕಿ ವ್ಯಾಖ್ಯಾನ ಮಾಡಿದರು. ಭಯಂ ದ್ವಿತೀಯ ಅಭಿನಿವೇಶತಃ. ಬರೀ ಎರಡನೇ ವಸ್ತುವಿನಿಂದ ಭಯ ಅಲ್ಲ, ಎರಡನೇ ವಸ್ತುವಿನ ಮೇಲೆ ಅಭಿನಿವೇಶ ಮಾಡಿದರೆ, ಆಗ್ರಹ ಮಾಡಿದರೆ ಭಯ. ನಮ್ಮದು ಇದೇ ಮುಖ್ಯ ಅಂತ ಆಗ್ರಹ ಮಾಡಬಾರ್ದು ಜಗತ್ತಿನ ಮೇಲೆ. ಆವಾಗ ನಮಗೆ ಆಗ್ರಹ ಮಾಡಿದರೆ ಭಯ ಉಂಟಾಗ್ತದೆ. ಅಲ್ಲಿಯೂ ಕೂಡ ಸಮುಗ್ಧವಾಗೇ ಬಂದಿದೆ, ಭಯಂ ದ್ವಿತೀಯ ಅಭಿನಿವೇಶತಃ ಅಂತ. ಎರಡನೇದ್ದು ಅಂದರೆ ಯಾವುದು, ಅದು ಮತ್ತೆ ಸ್ಪಷ್ಟ ಆಗೋದಿಲ್ಲ. ಅದಕ್ಕೆ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡಿದ್ದಾರೆ, ಬೇರೆ ಬೇರೆ ಜ್ಞಾನಿಗಳು ವ್ಯಾಖ್ಯಾನ ಮಾಡಿದ್ದಾರೆ. ವಾದಿರಾಜರು ಒಂದು 5-6 ವ್ಯಾಖ್ಯಾನ ಮಾಡಿ ಮಾರ್ಗ ತೋರಿಸಿದ್ದಾರೆ, ಇದಕ್ಕೆ ಏನು ಅರ್ಥ ಮಾಡ್ಕೋಬಹುದು ಅಂತ. ಎರಡನೇ ವಸ್ತುವಿನ ಮೇಲೆ ಅಭಿನಿವೇಶ ಆಗ್ರಹ ಮಾಡಿದರೆ, ಬಹಳ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಭಯ ಆಗ್ತದೆ. ಮೊದಲನೇ ವಸ್ತು ಯಾರು? ಪರಮಾತ್ಮ, ಮೊದಲನೇ ಕಕ್ಷೆಯಲ್ಲಿರುವನು. ಪರಮಾತ್ಮನನ್ನು ಬಿಟ್ಟರೆ ಮತ್ತು ಎರಡನೇ ಕಕ್ಷೆಯಲ್ಲಿರ್ತಕ್ಕಂಥ ವಸ್ತು ಅಂತಂದರೆ ಲಕ್ಷ್ಮೀದೇವಿ, ಎರಡನೇ ಸ್ಥಾನದಲ್ಲಿ ಬರುವವಳು. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಆ ಪರಮಾತ್ಮನನ್ನು ಬಿಟ್ಟು ಬರೀ ಲಕ್ಷ್ಮೀದೇವಿ ಮೇಲೇ ಆಗ್ರಹ ಮಾಡ್ತಾ ಹೋದರೆ, ನಮಗೆ ಲಕ್ಷ್ಮೀ ಕಟಾಕ್ಷ ಇದ್ದರೆ ಸಾಕು, ಪರಮಾತ್ಮ ಬೇಕಾಗಿಲ್ಲ ಅಂತ ಬರೇ ಲಕ್ಷ್ಮೀ ಪೂಜೆಯನ್ನು, ಭಗವಂತನನ್ನು ಬಿಟ್ಟು ಲಕ್ಷ್ಮೀ ಪೂಜೆಯನ್ನು ಯಾರು ಮಾಡ್ತಾರೆ ಅವರಿಗೆ ಭಯ. ಆದ್ದರಿಂದ ಲಕ್ಷ್ಮೀ ಪೂಜೆ ಮಾಡುವವರೆಲ್ಲ, ಶುಕ್ರವಾರದ ದಿವಸ ಪೂಜೆ ಮಾಡುವವರೆಲ್ಲ ನಾರಾಯಣನ ಇಟ್ಕೊಂಡೇ ಲಕ್ಷ್ಮೀ ಪೂಜೆ ಮಾಡಬೇಕು ಹೊರತು ಕೇವಲ ಲಕ್ಷ್ಮೀ ಪೂಜೆ ಅನ್ನೋದು ನಿಷಿದ್ಧ.